ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ವಿಡಿಯೋ ಇದೆ. ಅದು ಬಂದ್ಬಿಟ್ಟು 9ನೇ ತರಗತಿಯ ಕೋರ್ ವಿಷಯ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆ 35ಕ್ಕೆ ಸಂಬಂಧಪಟ್ಟಂತೆ ವಿಡಿಯೋವನ್ನು ತಂದಿದ್ದೀನಿ. ಈ ಮೊದಲಿನ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 9ನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಬಹುದು. ನಾವು 9ನೇ ತರಗತಿಯಲ್ಲಿ ಹಿಂದಿದಲ್ಲಿನೂ ಕೂಡ ವಿಡಿಯೋಗಳನ್ನು ಹಾಕಿದ್ದೀವಿ, ಕಲಿಕಾ ಚೇತರಿಕೆ, ಅವುಗಳನ್ನು ಸಹಿತ ನೋಡಿ. ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ವಿಡಿಯೋವನ್ನು ಏನಾದರೂ ವಾಚ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದರ ಲಿಂಕನ್ನು ಸಹಿತ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೇಸ್ಟ್ ಮಾಡಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. 9ನೇ ತರಗತಿಯ ಹಿಂದಿ ಮತ್ತು SS ಗೆ ಸಂಬಂಧಪಟ್ಟಂತೆ, ಸೈನ್ಸ್ಗೆ ಸಂಬಂಧಪಟ್ಟಂತೆ ಪಾಠಗಳ ಕ್ವಶನ್ ಆನ್ಸರ್ಸ್ ವಿಡಿಯೋಗಳಿದ್ದಾವೆ, ಅವುಗಳನ್ನು ಸಹಿತ ನೋಡಿ. ಸೊ ಭಾಳ ಪ್ಲೇಲಿಸ್ಟ್ ಇದ್ದಾವೆ, ಪ್ಲೇಲಿಸ್ಟ್ಗೆ ಹೋಗಿ ನೋಡಿದರೆ ಸಾಕು. ನಿಮಗೆ ಬೆನಿಫಿಟ್ ಆಗಿರ್ತಕ್ಕಂಥ, ನಿಮ್ಮ ಸ್ಟಡಿಗೆ ಯೂಸ್ ಆಗ್ತಕ್ಕಂಥ ವಿಡಿಯೋಗಳಿದ್ದಾವೆ. ದಯಮಾಡಿ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಲು ಮರೆಯದಿರಿ. ಶುರು ಮಾಡೋಣ. ಕಲಿಕಾ ಹಾಳೆ 35ರ ಉತ್ತರಗಳು 9ನೇ ತರಗತಿ ಸಮಾಜ ವಿಜ್ಞಾನ. ಸುಳಿವುಗಳನ್ನು ಬಳಸಿ ಪಿರಮಿಡ್ನಲ್ಲಿ ಸರಿಯಾದ ಉತ್ತರ ತುಂಬಿರಿ ಅಂತ ಇದೆ. ಸರ್ಕಾರದ ಒಟ್ಟು ಅಂಗಗಳ ಸಂಖ್ಯೆ ಎಷ್ಟಿದೆ? ಸೊ ಉತ್ತರ ನೋಡೋದಾದ್ರೆ 3 ಅಂತಕ್ಕಂಥದ್ದು ಬರ್ತದೆ. ಪ್ರಜಾಪ್ರಭುತ್ವದಲ್ಲಿ ಇವರೇ ಪ್ರಜೆ ಅಂತ ಇದೆ. ಇವರೇ ಪ್ರಭುಗಳು ಅಂತಂದ್ರೆ ಸೊ ಅಲ್ಲಿ ಏನು ಬರ್ತದೆ? ಪ್ರಜೆ ಅಂತಕ್ಕಂಥದ್ದು ಬರ್ತದೆ. ನೀವು ಪ್ರಜೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. 3ನೇ ಪ್ರಶ್ನೆ, ನಾವೆಲ್ಲರೂ ಒಂದೇ ಎಂಬ ಭಾವನೆ ಅಂತ ಇದೆ. ಸೊ ಅಲ್ಲಿ ಏಕತೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇನ್ನು 4ನೇ ಪ್ರಶ್ನೆ ಏನಿದೆ ಅಂತಂದ್ರೆ ಶಾಸನಗಳನ್ನು ರಚಿಸುವ ಅಂಗ ಅಂತ ಇದೆ. ಸೊ ಶಾಸನಗಳನ್ನು ರಚಿಸ್ತಕ್ಕಂಥದ್ದು ಶಾಸಕಾಂಗ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು, ಶಾಸಕಾಂಗ. ದೆನ್ ಲಾಸ್ಟ್ ಆನ್ಸರ್ ಈಸ್ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರ ಪದ್ಧತಿ ಅಂತ ಇದೆ. ಸೊ ನೀವೇನು ಬರಿಬೇಕಾಗಿತ್ತು? ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಬರಿಬೇಕಾಗಿತ್ತು. ಸೊ ಇಷ್ಟು ಈ ಒಂದು ಸುಳಿವುಗಳನ್ನು ಬಳಸಿ ಈ ಪಿರಮಿಡ್ಗಳಿಗೆ ನೀವು ಏನು ಮಾಡಬೇಕಾಗಿತ್ತು ವಿದ್ಯಾರ್ಥಿಗಳೇ? ಉತ್ತರಗಳನ್ನು ಬರಿಬೇಕಾಗಿತ್ತು. ನನ್ನ ಕಡೆ ಮೌಸ್ ಇದೆ, ಸೊ ಹೀಗಾಗಿ ಸ್ಲೋ ಆಗ್ತಾ ಇದೆ. ಉತ್ತರಗಳನ್ನು ಕೆಳಗಡೆ ಬರೆದಿದ್ದೀನಿ, ಈ ಉತ್ತರಗಳನ್ನು ನೋಡಿ ನಿಮ್ಮ ಒಂದು ಕಲಿಕಾ ಹಾಳೆಗಳಲ್ಲಿ ತುಂಬಿ. ಕೆಳಕಂಡ ಮಾಹಿತಿಗಳನ್ನು ಸಂಗ್ರಹಿಸಿ ಬರೀರಿ ಅಂತ ಇದೆ. ಭಾರತದ ರಾಷ್ಟ್ರಪತಿಗಳು ಇದ್ದಾರೆ. ಸೊ ಸದ್ಯ ಇರ್ತಕ್ಕಂಥದ್ದು ಶ್ರೀಮತಿ ದ್ರೌಪದಿ ಮುರ್ಮು ಅಂತಕ್ಕಂಥದ್ದು. ಸೊ ಭಾರತದ ಉಪರಾಷ್ಟ್ರಪತಿ ಅಂತ ಇದೆ ಶ್ರೀ ಜಗದೀಪ್ ಧನ್ಕರ್ ಅಂತಕ್ಕಂಥದ್ದು. ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅಂತಕ್ಕಂಥದ್ದು ಉತ್ತರ. 4ರಲ್ಲಿ ಕೇಳಿದ್ರು. ಲೋಕಸಭಾಧ್ಯಕ್ಷರು ಕೇಳಿದ್ದಾರೆ ಶ್ರೀ ಓಂ ಬಿರ್ಲಾ ಅಂತಕ್ಕಂಥದ್ದು ಉತ್ತರ ಇತ್ತು. 5ದಲ್ಲಿ ರಾಜ್ಯಸಭಾಧ್ಯಕ್ಷರು ಸಭಾಪತಿ ಕೇಳಿದ್ದಾರೆ ಶ್ರೀ ಹರಿವಂಶ್ ನಾರಾಯಣ್ ಸಿಂಗ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಕಡೆಗೆ ಇತ್ತು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಕೇಳಿದ್ದಾರೆ ಶ್ರೀ ಉದಯ್ ಉಮೇಶ್ ಲಲಿತ್ ಅಂತಕ್ಕಂಥದ್ದು ಉತ್ತರ ಇತ್ತು. ಇಷ್ಟು ನೋಡ್ಕೊಳ್ರಿ, ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಇತ್ತು. ಇದು ಕೇಂದ್ರ ಸಂಸತ್ತಿಗೆ ಸಂಬಂಧಪಟ್ಟಂತೆ. ಇನ್ನು ರಾಜ್ಯಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಕೇಳಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿಗಳು ಶ್ರೀ ಬಸವರಾಜ ಬೊಮ್ಮಾಯಿ, ಕರ್ನಾಟಕದ ರಾಜ್ಯಪಾಲರು ಶ್ರೀ ತಾವರ್ ಚಂದ್ ಗೆಹ್ಲೋಟ್ ಅಂತಕ್ಕಂಥದ್ದು, ವಿಧಾನಸಭಾಧ್ಯಕ್ಷರು ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು. ಸೊ ವಿಧಾನ ಪರಿಷತ್ ಸಭಾಪತಿಗಳು ಕೇಳಿದ್ದಾರೆ ಶ್ರೀ ರಘುನಾಥ್ ರಾವ್ ಮಲ್ಕಾಪುರೆ ಅಂತಕ್ಕಂಥದ್ದು. ಕಡೆಗೆ ಇತ್ತು ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿದ್ದಾರೆ ಶ್ರೀ ಋತುರಾಜ್ ಅವಸ್ಥಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇವುಗಳನ್ನ ಸ್ವಲ್ಪ ನೋಡಿಕೊಂಡು ನಿಮ್ಮ ಕಲಿಕಾ ಹಾಳೆಗಳಲ್ಲಿ ತಾವುಗಳನ್ನು ಬರೆದಿದ್ರೆ ಆದರೆ ಕ್ಲಿಯರ್ ಆಗ್ತದೆ. ಮತ್ತೆ ಚಟುವಟಿಕೆ 3ದಲ್ಲಿ ಸುಳಿವುಗಳನ್ನು ಕೇಳಿ ಪಿರಮಿಡ್ನಲ್ಲಿ ಉತ್ತರಗಳನ್ನು ತುಂಬ ಕೇಳಿದ್ದಾರೆ. ವಿಧಾನಸಭಾ ಸದಸ್ಯರ ಕನಿಷ್ಠ ವಯಸ್ಸು ಕೇಳಿದ್ದಾರೆ. ಸೊ ವಿಧಾನಸಭೆಗೆ 25 ಇರ್ತದೆ. ಸೊ 25 ಅಂತಕ್ಕಂಥದ್ದು ನೀವು ಬರಿಬೇಕಿತ್ತು. ಚುನಾವಣೆಯಲ್ಲಿ ಮತ ನೀಡೋರು ಅಂತ ಇದೆ. ಸೊ ಪ್ರಜೆ. ಸೊ ಚುನಾವಣೆಯಲ್ಲಿ ಮತ ನೀಡೋರಿಗೆ ಪ್ರಜೆ ಅಂತ ಕರೋದಿಲ್ಲ, ಮತದಾರ ಅಂತ ಕರೀತಾರೆ. ಸೊ ಬಟ್ ಇಲ್ಲಿ ಅದೇ ತರನಾಗಿರ್ತಕ್ಕಂಥದ್ದವರು ತಗೊಂಡಿದ್ದಾರೆ. ವಿಧಾನ ಪರಿಷತ್ತನ್ನ ಹೀಗೂ ಕರೀತಾರೆ, 3 ಅಕ್ಷರ ಇದೆ. ಸೊ ಅಲ್ಲಿ ನೀವೇನು ಬರಿಬೇಕಿತ್ತು? ಮೇಲ್ಮನೆ ಅಂತ ಬರಿಬೇಕಿತ್ತು, ಮೇಲ್ಮನೆ. ನೆಕ್ಸ್ಟ್ 4ನೇದಿತ್ತು ಕರ್ನಾಟಕದ ರಾಜಧಾನಿ ಕೇಳಿದ್ದಾರೆ. ಸೊ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ಅಂತಕ್ಕಂಥದ್ದು ರೈಟ್ ಆನ್ಸರ್. ಸೊ ಲಾಸ್ಟ್ ಕ್ವಶನ್ ಇತ್ತು ಮುಖ್ಯಮಂತ್ರಿಯನ್ನ ಯಾರು ನೇಮಿಸ್ತಾರೆ ಅಂತ ಇದೆ. ಸೊ ಮುಖ್ಯಮಂತ್ರಿಯನ್ನ ನೇಮಕ ಮಾಡ್ತಕ್ಕಂಥವ್ರು ಯಾರು? ರಾಜ್ಯಪಾಲರು. ಪ್ರಮಾಣ ವಚನ ಬೋಧಿಸ್ತಾರೆ. ಓಕೆ. ಸೊ ಅದರ ಉತ್ತರ ಏನು ಬರೀಬೇಕು? ರಾಜ್ಯಪಾಲರು ಅಂತಲೇ ಕೂಡ ಬರೀಬೇಕು, ನೇಮಕ ಮಾಡ್ತಕ್ಕಂಥದ್ದು. ಸೊ ಇಷ್ಟು ಇಲ್ಲಿ ಉತ್ತರಗಳಿದ್ದಾವೆ. 25 ಪ್ರಜೆ, ಮೇಲ್ಮನೆ, ಬೆಂಗಳೂರು, ರಾಜ್ಯಪಾಲರು ಅಂತ ಬರೆದ್ರೆ ಆಗ್ತದೆ. ಇಲ್ಲಿದೆ ನೋಡಿ ಕೋಷ್ಟಕ ಗಮನಿಸಿ. ರಾಷ್ಟ್ರಪತಿಗಳ ಹೆಸರುಗಳಿದ್ದಾವೆ, ಅಲ್ಲಿ ಬಣ್ಣ ಬಳಸಿ ಗುರುತಿಸಿ ಅಂತ ಕೇಳಿದ್ದಾರೆ. ಬಹಳಷ್ಟು ಹೆಸರುಗಳಿದ್ದಾವೆ, ನಾನು ಕೆಲವೊಂದಿಷ್ಟು ಗುರುತಿಸ್ತೀನಿ, ನೀವುಗಳು ಕೂಡ ಏನು ಮಾಡಬೇಕು? ಗುರುತಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಇಲ್ಲಿರ್ತಕ್ಕಂಥದ್ದು ವಿ ಗಿರಿ. ಈ ಕಡೆ ಇರ್ತಕ್ಕಂಥದ್ದು ರಾಧಾ ಕೃಷ್ಣ ಅವರದ್ದು. ಬಟ್ ಅದು ರಾಧಾಕೃಷ್ಣನ್ ಅಂತಲೂ ಕೂಡ ನೀವೇನು ಮಾಡ್ಬೋದು? ಕರಿಬೋದು. ಇಲ್ಲಿ ಮೇಲಿನಿಂದ ಕೆಳಗಡೆ ಹೋದರೆ ಜಾಕೀರ್ ಹುಸೇನ್ ಅಂತ ಸಿಗ್ತದೆ.
ಎಸ್. ಆಮೇಲೆ ಇಲ್ಲಿ ಶಂಕರ್ ದಯಾಳ್ ಶರ್ಮಾ ಅವ್ರದ್ದು ಇದ್ದಾರೆ. ಎಸ್. ನೆಕ್ಸ್ಟ್ ಇಲ್ಲೇ ಕೆಳಗಡೆ ಪ್ರತಿಭಾ ಪಾಟೀಲ್, ಇಲ್ಲಿನೂ ವಿ ವಿ ಗಿರಿ ಅಂತ ಬಂದದ. ಓಕೆ, ವಿ ವಿ ಗಿರಿ ಅಂತನು. ನೆಕ್ಸ್ಟ್ ಕೋವಿಂದ್ ಅವ್ರದ್ದು ಇದೆ ನೋಡಿ ಇಲ್ಲಿ, ಕೋವಿಂದ್. ಎಸ್. ಸೊ ಈ ತರನಾಗಿರ್ತಕ್ಕಂಥದ್ದು ಬಹಳಷ್ಟು ಹೆಸರುಗಳು ಇಲ್ಲಿ ಇದಾವ. ನೀವೇನು ಮಾಡಬೇಕಾಗಿತ್ತು, ನೀವುಗಳನ್ನು ಸಹಿತ ಗುರುತಿಸಿ ಇಲ್ಲಿ ಬರಿಬೇಕಾಗಿತ್ತು. ನೀಲಂ ಸಂಜೀವ್ ಅಂತ ಇಲ್ಲಿನೂ ಕೂಡ ಇದೆ. ಸೊ ನೋಡುವ, ಇಷ್ಟಿತ್ತು ಸೊ ಇಲ್ಲಿರ್ತಕ್ಕಂಥ ಉತ್ತರಗಳು. ಇನ್ನು ಮುಂದೆ ಹೋಗೋಣ. ಎಸ್, ಚಿತ್ರ ಕೊಟ್ಟಿದ್ದಾರೆ, ಈ ಚಿತ್ರದಲ್ಲಿ ಹೆಸರನ್ನು ಗುರುತಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ನಿಮಗೆ ಚಾರ್ಟೇ ಕೊಡ್ತೀವಿ ಯಾರಿದ್ದಾರೆ ಅಂತ. ಎಸ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್, ಜಾಕೀರ್ ಹುಸೇನ್, ನೆಕ್ಸ್ಟ್ ವಿ ವಿ ಗಿರಿ ಅವರಿದ್ದಾರೆ, ಅಕ್ರುದ್ದೀನ್ ಅಲಿ ಅಹಮದ್ ಅವರಿದ್ದಾರೆ, ನೀಲಂ ಸಂಜೀವ್ ರೆಡ್ಡಿ ಇದ್ದಾರೆ, ಜ್ಞಾನಿ ಜೈಲ್ ಸಿಂಗ್ ಅವರಿದ್ದಾರೆ, ರಾಮಸ್ವಾಮಿ ವೆಂಕಟರಾಮನ್ ಅವರಿದ್ದಾರೆ, ಶಂಕರ್ ದಯಾಳ್ ಶರ್ಮಾ ಇದ್ದಾರೆ, KR ನಾರಾಯಣನ್ ಇದ್ದಾರೆ, ಅಬ್ದುಲ್ ಕಲಾಂ, ಪ್ರತಿಭಾದೇವಿ ಪಾಟೀಲ್ ಇದ್ದಾರೆ, ಪ್ರಣಬ್ ಮುಖರ್ಜಿ ಇದ್ದಾರೆ, ನೆಕ್ಸ್ಟ್ ರಾಮನಾಥ್ ಕೋವಿಂದ್ ಅವರಿದ್ದಾರೆ. ಸೊ ಈ ತರನಾಗಿರ್ತಕ್ಕಂಥದ್ದು ಹೆಸರುಗಳನ್ನ ತಾವು ಏನು ಮಾಡಬೇಕು, ಚಿತ್ರ ನೋಡಿ ಅಲ್ಲಿ ಬರೆದ್ರೆ ಸೊ ಏನಾಗ್ತದಪ್ಪ ಅಂದ್ರೆ ಉತ್ತರಗಳು ಕಂಪ್ಲೀಟ್ ಆಗ್ತದೆ. ಸೊ ಇಷ್ಟೇ ಐತೆ ನೋಡಿ 9ನೇ ತರಗತಿಯ ಕಲಿಕಾ ಹಾಳೆ 35ರ ಉತ್ತರಗಳಲ್ಲಿ. ಸೊ ಇಲ್ಲಿ ಸುಳಿವುಗಳಿತ್ತು, ಪ್ರಸ್ತುತವಾಗಿರ್ತಕ್ಕಂಥ ಕೇಂದ್ರ ಸಂಸತ್ತು, ರಾಜ್ಯ ಶಾಸಕಾಂಗದ ಬಗ್ಗೆ ಮಾಹಿತಿ, ಆಮೇಲೆ ದೇಶದ ರಾಷ್ಟ್ರಪತಿಗಳ ಒಂದು ಹೆಸರುಗಳನ್ನ ತಮಗೆ ಏನು ಮಾಡಿದ್ರು, ಪದಬಂಧದಲ್ಲಿ ಕೊಟ್ಟಿದ್ರು. ತುಂಬ ಉಪಯುಕ್ತವಾಗಿರ್ತಕ್ಕಂಥ ಕಲಿಕಾ ಹಾಳೆಗಳನ್ನು ಸಹಿತ ಇದು ಇತ್ತು ಅಂತ ಹೇಳ್ಬೋದು. ಸೊ ಹೋಪ್ ವಿದ್ಯಾರ್ಥಿಗಳೇ, ಸೊ ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ. ವಿಡಿಯೋಗಳನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ಮೋಟಿವೇಶನ್ಸ್ಗಳನ್ನು ಕೊಡ್ತಾವೆ. ಇನ್ನಷ್ಟು ವಿಡಿಯೋಗಳನ್ನು ಮಾಡಬೇಕಂತಕ್ಕಂಥದ್ದು ಹುರುಪು ನಮ್ಮಲ್ಲಿ ಬರ್ತದೆ. ಸೊ ನೋಡಿ, 9th ಹಿಂದಿಗೂ ಕೂಡ ನಾವು ಮುಗಿಸ್ಲಿಕ್ಕೆ ಬಂದಿದ್ದೀವಿ. ಆ ಒಂದು ಕಲಿಕಾ ಹಾಳೆಗಳ ಉತ್ತರಗಳನ್ನು ನೋಡಿ. SA ಎಕ್ಸಾಮಿನೇಷನ್ಗೆ ನಿಮ್ಮ ಅರ್ಧ ವಾರ್ಷಿಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಹಾಕಿದ್ದೀವಿ, ಕ್ವಶನ್ ಪೇಪರ್ಸ್ ಹಾಕಿದ್ದೀವಿ, ಮಾಡೆಲ್ ಕ್ವಶನ್ ಪೇಪರ್ ಇದ್ದಾವೆ. ಅವುಗಳನ್ನು ನೋಡಿದರೆ ಕನಿಷ್ಠ 25ರಿಂದ 30 ಮಾರ್ಕ್ಸ್ ಕ್ವಶನ್ ಬರ್ತಾವೆ. ಆ ಥರನಾಗಿ ಕ್ವಶನ್ ಪೇಪರ್ಗಳನ್ನು ಸೆಟ್ ಮಾಡಿದ್ದೀವಿ. ಸೊ ಓವರ್ ಆಲ್ ನಿಮ್ಮ ಒಂದು ಸ್ಟಡಿಗೆ ಬೆನಿಫಿಟ್ ಆಗಬೇಕು ಅನ್ನೋ ಉದ್ದೇಶದಿಂದ ವಿಡಿಯೋಸ್ಗಳನ್ನು ಹಾಕಿದ್ದೀವಿ. ಭಾಳ ಚೆನ್ನಾಗಿ ವ್ಯೂಸ್ಗಳ ಬಗ್ಗೆ ನಮಗೆ ತುಂಬಾ ಒಂದು ಎಸ್, ನಿಮ್ಮೆಲ್ಲರಿಗೂ ಕೂಡ ನಾವು ಎಷ್ಟು ಹ್ಯಾಟ್ಸಪ್ ಹೇಳಿದ್ರೆ ಕಡಿಮೆ, ಬಟ್ ನಮಗೆ ಎಲ್ಲೋ ಸಬ್ಸ್ಕ್ರಿಪ್ಷನ್ ಕಡಿಮೆ ಆಗ್ತಾವ, ಎಲ್ಲೋ ಶೇರ್ಗಳು ಕಡಿಮೆ ಆಗ್ತಾವ ಅಂತ ಅಷ್ಟೇ ನಾವು ಏನು ಮಾಡ್ಬೋದು ಹೇಳ್ಬೋದು. ಸಿಗ್ತೀನಿ ವಿದ್ಯಾರ್ಥಿಗಳ ಕಲಿಕಾ ಹಾಳೆ